ಬಳ್ಳಾರಿಯಲ್ಲಿ ಅಕ್ರಮವಾಗಿ ಯೂರಿಯಾ ಸಂಗ್ರಹ ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಸಿಗ್ತಾ ಇದೆ. 4,000 ಚೀಲ ಯೂರಿಯಾ ಸಂಗ್ರಹ ಪ್ರಕರಣಕ್ಕೆ ಸ್ಫೋಟಕ ತಿರುವು ಇದೆ. ರೈತರಿಗೆ ಸಿಗಬೇಕಾಗಿತ್ತು ಈ ಯೂರಿಯಾ ರಸಗೊಬ್ಬರ, ಆದ್ರೆ ಇದು ರೈತರಿಗೆ ಸಿಗದೇನೆ ವಿದೇಶಕ್ಕೆ ಸಾಗಾಟ ಮಾಡೋದಕ್ಕೆ ಅಂತಾನೆ ಸಂಗ್ರಹ ಮಾಡಲಾಗ್ತಾ ಇತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕೇಂದ್ರದಿಂದ ಬಂದಿದ್ದ ಗೊಬ್ಬರ ವಿದೇಶಿಗಳಿಗೆ ಸಾಗಿಸ್ತಾ ಇದ್ದಂತ ಶಂಕೆ, ಕಾರ್ಖಾನೆಗಳಿಗೆ ಕಳಿಸುವ ನೆಪದಲ್ಲಿ ಹೊರ ರಾಜ್ಯ ವಿದೇಶಕ್ಕೆ ಸಾಗಾಟ, ಕೇರಳ, ತಮಿಳುನಾಡು, ಶ್ರೀಲಂಕಾ, ಬಾಂಗ್ಲಾದೇಶಕ್ಕೆ ಕಳ್ಳ ಸಾಗಣೆ, ಅಕ್ರಮದಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿರುವಂತಹ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಯೂರಿಯಾ ಸಂಗ್ರಹಿಸಿದ್ದ ಗೋಡನ್ ಮೇಲೆ ಪೊಲೀಸರು ದಾಳಿ ಮಾಡಿದ್ರು. ಬಳ್ಳಾರಿ ನಗರ ಹೊರವಲಯದ ಇಂಡಸ್ಟ್ರಿಯಲ್ ಏರಿಯಾದ ಗೋಡನ್ ಇದು. ಈ ವೇಳೆ 4,000ಕ್ಕೂ ಅಧಿಕ ಯೂರಿಯಾ ಚೀಲಗಳು ಪತ್ತೆ ಆಗಿತ್ತು. ಸರ್, ಈಗ ಅಲ್ಲಿಂದ ಏನು ಬಂದ್ವಲ್ಲ ಅವ್ರು ಅಷ್ಟೇ ಇರಲಿ, ಬೇರೆ ಎಲ್ಲರೂ ಬಂದಾಗ ಅವ್ರು ಕರ್ಸ್ಕೊಂಡ್ರೆ ಸಹಾಯಕ್ಕಾಗಿ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ಅಕ್ಕಿ ಆಯ್ತು, ಗೋಧಿ ಆಯ್ತು, ಇದೀಗ ಗೊಬ್ಬರನೂ ಬಿಡ್ತಾ ಇಲ್ಲ, ಬೇರೆ ದೇಶಕ್ಕೆ ಸಾಗಾಟ ಮಾಡಲಾಗ್ತಿದೆ ಅಂತಂದ್ರೆ ದೊಡ್ಡ ದೊಡ್ಡ ಅಧಿಕಾರಿಗಳ ಶಾಮೀಲು ಕೂಡ ಇದ್ದೇ ಇರುತ್ತೆ. ಈ ಪ್ರಕರಣ ಭೇದಿಸಿದ ಹೆಂಗೆ, ಏನೆಲ್ಲ ಸ್ಫೋಟಕ ಮಾಹಿತಿ ಸಿಗ್ತಾ ಇದೆ? ಖಂಡಿತವಾಗ್ಲೂ ಅಮೃತ, ಈ ರೀತಿಯಾದಂತ ಒಂದು ಪ್ರಕರಣ ಕೂಡ ಈಗ ಬೆಳಕಿಗೆ ಬಂದಿದೆ ಅಂತ ಹೇಳ್ಬೋದು. ಬಳ್ಳಾರಿಯಲ್ಲಿ 4,000 ಚೀಲ ಯೂರಿಯಾ ಗೊಬ್ಬರವನ್ನ ಗೋಲ್ಮಾಲ್ ಮಾಡುವಂತ ಇದು ಬಹುದೊಡ್ಡ ಒಂದು ಪ್ರಕರಣ ಕೂಡ ಹೌದು. ಈಗ ಈ ಪ್ರಕರಣಕ್ಕೆ ಟ್ವಿಸ್ಟ್ ಕೂಡ ಸಿಗ್ತಾ ಇದೆ ಅಂತ ಹೇಳ್ಬೋದು. ಈ ಗೊಬ್ಬರವನ್ನ ಇಟ್ಕೊಂಡಿರುವಂತ ಖದೀಮರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಸರ್ಕಾರಕ್ಕೆ ಗೊತ್ತಾಗದೇ ಇರುವ ಹಾಗೆ ವಿದೇಶಗಳಿಗೆ ರಫ್ತು ಮಾಡುವಂತ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತ ಈಗ ಸಂಚು ಕೂಡ ತಿಳಿದು ಬಂದಿದೆ ಅಂತ ಹೇಳ್ಬೋದು. ಸರ್ಕಾರದಿಂದ ರೈತರಿಗೆ ಅನುಕೂಲ ಆಗ್ಬೇಕು ಅನ್ನುವ ನಿಟ್ಟಿನಲ್ಲಿ ಈಗ ಗೊಬ್ಬರವನ್ನ ಕೊಟ್ಟಿರ್ತಾರೆ, ಅದರಲ್ಲೂ ಸಬ್ಸಿಡಿ ದರದಲ್ಲಿ ಕೊಟ್ಟಿರುವಂತದ್ದು ಕೂಡ ಇರುತ್ತೆ. ಆದ್ರೆ ಇದನ್ನ ಇವರು ಕಾರ್ಖಾನೆಗಳಿಗೆ ಕಳಿಸುವ ಮುಖಾಂತರ ಅಂದ್ರೆ ಆ ಗೊಬ್ಬರವನ್ನ ಬದಲಾಯಿಸಿ ಅವ್ರದೇ ಆದಂತ ಒಂದು ಫಾರ್ಮೇಟ್ ನಲ್ಲಿ ಒಂದು ಗೊಬ್ಬರ ಚೀಲಗಳನ್ನ ರೆಡಿ ಮಾಡ್ಕೊಳ್ತಾರೆ. ಆ ಗೊಬ್ಬರ ಚೀಲಗಳಲ್ಲಿ ಇದು ಓನ್ಲಿ ಯೂಸ್ ಫಾರ್ ಕಾರ್ಖಾನೆಗಳಿಗೆ ಅಂತ ಹೇಳ್ಬಿಟ್ಟು ಟ್ಯಾಗ್ ಲೈನ್ ಅನ್ನ ಹಾಕಿ ಆ ರೀತಿಯಾಗಿ ಬಳಕೆ ಮಾಡುವಂತ ಕೆಲಸವನ್ನ ಈ ಕಳ್ಳರು ಮಾಡ್ತಾ ಇದ್ದಾರೆ. ಜೊತೆಗೆ ಇದು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಶ್ರೀಲಂಕಾ, ಬಾಂಗ್ಲಾ, ಕೇರಳ ಸೇರಿದಂತೆ ತಮಿಳುನಾಡುವರೆಗೂ ಕೂಡ ಅಕ್ರಮವಾಗಿ ಕಳ್ಳ ಸಾಗಾಟ ಮಾಡುತ್ತಾ ಇದ್ದಾರೆ ಅನ್ನುವಂತ ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ನಿಜಕ್ಕೂ ಇಷ್ಟು ವರ್ಷಗಳಿಂದ ಈ ರೀತಿ ನಡೀತಾ ಇದ್ರು ಕೂಡ ಕೃಷಿ ಇಲಾಖೆ ಅಧಿಕಾರಿಗಳು ಯಾಕೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂದ್ರೆ, ಕೃಷಿ ಇಲಾಖೆ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿರುವ ಶಂಕೆ ಇದೆ ಅಂತ ಹೇಳಿ ರೈತರು ಕೂಡ ಆರೋಪವನ್ನ ಸಹ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಸರ್ಕಾರ ರೈತರಿಗೆ ಅನುಕೂಲ ಆಗ್ಲೇಬೇಕು ಅಂತ ಹೇಳ್ಬಿಟ್ಟು ಸಬ್ಸಿಡಿ ದರದಲ್ಲಿ ಇವರಿಗೆ ಈ ರೀತಿಯಾದಂತಹ ಗೊಬ್ಬರವನ್ನ ಕೊಡ್ತಾ ಇದ್ರೆ, ಇವ್ರು ಯಾಕೆ ಇದ್ರ ಬಗ್ಗೆ ಈ ರೀತಿಯಾದಂತ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ರೈತರು ಕೂಡ ಇದೀಗ ಸಾಕಷ್ಟು ಆರೋಪವನ್ನ ಸಹ ಮಾಡ್ತಾ ಇದ್ದಾರೆ. ಆದ್ರೆ ಸರ್ಕಾರದಿಂದ ಬರ್ತಾ ಇದ್ದಂತ ಯೂರಿಯಾ ಗೊಬ್ಬರವನ್ನ ಅಕ್ರಮವಾಗಿ ಸ್ಟಾಕ್ ಮಾಡಿ ಮಾರಾಟ ಮಾಡ್ತಾ ಇರುವಂತ ದಂಧೆಕೋರರ ಬಗ್ಗೆ ಇವರಿಗೆ ಗೊತ್ತಿದ್ರು, ಯಾಕೆ ತಲೆ ಕೆಡಿಸ್ಕೊಳ್ಳಿಲ್ಲ ಅಧಿಕಾರಿಗಳು ಅನ್ನುವಂಥದ್ದು ಸಾಕಷ್ಟು ಆರೋಪಗಳು ಕೂಡ ಮಾಡ್ತಾ ಇದ್ರೆ. ಆದ್ರೆ ಈಗಿರುವಂತ ಬಳ್ಳಾರಿ ರೈತರು ಹೇಳುವಂತ ಮಾತಂದ್ರೆ, ಇದನ್ನ ಇಷ್ಟಕ್ಕೆ ಬಿಡೋ ಹಾಗಿಲ್ಲ, ಇದನ್ನ CID ತನಿಖೆಗೆ ಕೊಡ್ಲೇಬೇಕು. ಯಾಕಂದ್ರೆ ಈಗ ಕೇಂದ್ರ ಸರ್ಕಾರದಿಂದ ಕೊಟ್ಟಂತ ಗೊಬ್ಬರ ಅದು ರೈಲ್ವೆ ಮುಖಾಂತರ ಬರುತ್ತೆ. ರೈಲ್ವೆ ಮುಖಾಂತರ ಬಂದಾದ ನಕ್ಷರ ಅಲ್ಲಿಂದ ಯಾರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೋ ಡಿಸ್ಟ್ರಿಬ್ಯೂಟ್ ಗಳಿಗೆ ಹೋಗ್ಬೇಕಾಗತ್ತೆ. ಆ ಡಿಸ್ಟ್ರಿಬ್ಯೂಟ್ ಗಳಿಂದ ಹೋದ್ಮೇಲೆ ಅಲ್ಲಿಂದ ಯಾರಿಗ ಹೋಗುತ್ತೆ ಅನ್ನೋಂಥದ್ದು ಡಿಸ್ಟ್ರಿಬ್ಯೂಟ್ ಗಳ ಮುಖಾಂತರ ಗೊತ್ತಾಗ್ಬೇಕಾಗತ್ತೆ. ಇದನ್ನ ಕೃಷಿ ಇಲಾಖೆಗೆ ಗೊತ್ತಿರುತ್ತೆ, ಯಾಕಂದ್ರೆ ಎಷ್ಟು ಟನ್ನು ಎಲ್ಲಿಂದ ಎಲ್ಲಿಗೆ ಬಂತು, ಯಾರಿಂದ ಯಾರಿಗ ಹೋಯ್ತು ಅನ್ನೋಂಥದ್ದನ್ನ ಕೃಷಿ ಇಲಾಖೆಗೆ ಖಂಡಿತವಾಗ್ಲೂ ಇದ್ರ ಮಾಹಿತಿ ಇರುತ್ತೆ. ಆದ್ರೆ ಇದನ್ನ ಯಾವ ರೀತಿಯಾಗಿ ಯಾಮಾರಿಸಿದ್ರು ಅಂದ್ರೆ, ಇಲ್ಲಿ ಸಾಕಷ್ಟು ಬಾರಿ ಹಿಂಗಾರು ಮತ್ತೆ ಮುಂಗಾರು ಮಳೆ ಬಂದಂತ ಸಂದರ್ಭದಲ್ಲಿ ರೈತರು ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ ಅಂತ ಹೇಳಿ ಸರದಿ ಸಾಲಲ್ಲಿ ನಿಂತು ಬೇಸತ್ತು ಹೋದಂತ ಸಂದರ್ಭ ಕೂಡ ಬಳ್ಳಾರಿಯಲ್ಲಿ ಆಗಿವೆ. ಆದ್ರೆ ಈ ರೀತಿಯಾದಂತ ಯೂರಿಯಾ ಗೊಬ್ಬರ ಹೇಗೆ ಸ್ಟಾಕ್ ಆಯ್ತು, ಅದರಲ್ಲೂ ಈ ಬಾರಿ ಇಲ್ಲಿ 2ನೇ ಬೆಳೆಗೆ ಮಳೆ ಇಲ್ಲ, ಹೀಗಾಗಿ ಡ್ಯಾಮ್ ಅಲ್ಲಿ ಕೂಡ ನೀರು ಕಡಿಮೆ ಇರೋದ್ರಿಂದಾಗಿ 2ನೇ ಬೆಳೆಯನ್ನ ಕೂಡ ಇಲ್ಲಿ ರೈತರು ಬಿತ್ತನೆ ಮಾಡ್ತಾ ಇಲ್ಲ. ಹೀಗಾಗಿ ಈ ಬಿತ್ತನೆ ಮಾಡೋದನ್ನ ಇವ್ರು ಉಪಯೋಗ ಮಾಡಿಕೊಂಡು ಗೊಬ್ಬರವನ್ನ ಸ್ಟಾಕ್ ಮಾಡಿಟ್ಕೊಂಡು ಅಕ್ರಮವಾಗಿ ಈ ರೀತಿಯಾಗಿ ಬೇರೆ ಸ್ಟೇಟ್ಗಳಿಗೆ ಕಳಿಸುವಂತದ್ದೇನಿದೆಯಲ್ಲ, ನಿಜಕ್ಕೂ ಇದನ್ನ ರೈತರು ವಿರೋಧಿಸ್ತಾ ಇದ್ದಾರೆ. ನಿಜವಾಗ್ಲೂ ಇದನ್ನ CIDಗೆ ಕೊಡಬೇಕು, ಇದನ್ನ ತನಿಖೆ ಆಗ್ಬೇಕು. ಇದು ಇಲ್ಲಿ ಅಷ್ಟೇ ಅಲ್ಲ, ರಾಜ್ಯಾದ್ಯಂತ ಕೂಡ ಇದೇ ರೀತಿ ನಡೀತಾ ಇದೆ. ಕೃಷಿ ಇಲಾಖೆ ಅಧಿಕಾರಿಗಳು ಇದಕ್ಕೆ ನೇರ ಶಾಮೀಲಾಗಿದ್ದಾರೆ ಅನ್ನುವಂತ ಆರೋಪವನ್ನ ರೈತರು ಸಹ ಮಾಡ್ತಾ ಇದ್ದಾರೆ. ಇದನ್ನ ಸರ್ಕಾರ ಯಾವ ರೀತಿಯಾಗಿ ಮುಂದಿನ ಹಂತದಲ್ಲಿ ತೆಗೆದುಕೊಂಡು ಹೋಗುತ್ತೆ ಅನ್ನುವಂಥದ್ದು ಕೂಡ ನೋಡ್ಬೇಕಾಗತ್ತೆ. ಅಮೃತ, ಥ್ಯಾಂಕ್ ಯು ಸಿದ್ದು ತಮ್ಮ ಡೀಟೇಲ್ಸ್ಗೆ. ಸರ್, ಈಗ
ಅಲ್ಲಿಂದ ಏನು ಬಂದ್ವಲ್ಲ ಅವ್ರು ಅಷ್ಟೇ ಇರಲಿ, ಬೇರೆ ಎಲ್ಲರೂ ಇರ್ಬಿಡ್ರಿ ಅವ್ರು ಬಂದಾಗ ಅವ್ರು ಕರ್ಸ್ಕೊಂಡವ್ರು ಸಹಾಯಕ್ಕಾಗಿ.